2028ಕ್ಕೆ ಕಾಂಗ್ರೆಸ್ ಕಲಾಸ ಆಗುತ್ತಾ? ಒಟ್ಟು 224ರಲ್ಲಿ ಬರೋಬ್ಬರಿ 140 ಶಾಸಕರಿದ್ರು. ಕಾಂಗ್ರೆಸ್ನಲ್ಲಿ ಭಾರಿ ಹವಾ ಇದೆ. 2028ಕ್ಕೆ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಕೈ ಪಡೆಗೆ ಈಗ ಟೆನ್ಷನ್ ಶುರುವಾಗಿದೆ. ಸಿಎಂ ಹಾಟ್ ಸೀಟ್ಗಾಗಿ ಸಿದ್ದು ಡಿಕೆ ಫೈಟಿಂಗ್ ಮಧ್ಯ ಈ ಬಿಗ್ ರಿಪೋರ್ಟ್ ಬಂದಿದೆ. ಈ ಹೊತ್ತಲ್ಲೇ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷಕ್ಕೆ ಎಷ್ಟು ಸೀಟು ಅಂತ ವರದಿಯಾಗಿದೆ. ನಾವು ಗೆಲ್ಲಲು ಆಡಳಿತ ವಿರೋಧಿ ಅಲೆ ನಾಂದಿ ಹಾಡುತ್ತಾ? 2028ಕ್ಕೆ ಕಾಂಗ್ರೆಸ್ ಕಲಾಸ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ. ಒಟ್ಟು 224ರಲ್ಲಿ ಬರೋಬ್ಬರಿ 140 ಶಾಸಕರಿದ್ರು. 2028ಕ್ಕೆ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅಂತ ಈಗ ಕಾಂಗ್ರೆಸ್ಗೆ ಟೆನ್ಷನ್ ಆಗಿದೆ. ಸಿದ್ದು ಡಿಕೆಶಿ ಅವರ ಮಧ್ಯ ಈಗ ಸಿಎಂ ಸಿದ್ದು ಸಿಎಂ ಹುದ್ದೆಗಾಗಿ ಈಗ ಆಂತರಿಕ ಕಚ್ಚಾಟ ಶುರುವಾಗಿದೆ. ಈ ಮಧ್ಯ ಈ ಒಂದು ಬಿಗ್ ರಿಪೋರ್ಟ್ ಬಂದಿರುವಂತದ್ದು. 2028ಕ್ಕೆ ಕಾಂಗ್ರೆಸ್ ಪಕ್ಷ ಕಲಾಸ ಆಗುತ್ತಾ? 140 ಶಾಸಕರಿದ್ರು. ಕಾಂಗ್ರೆಸ್ನಲ್ಲಿ ಭಾರಿ ಹವಾ ಇದೆ. 2028ಕ್ಕೆ ಗೆಲ್ಲೋರು ಯಾರು ಸೋಲೋರು ಯಾರು ಅನ್ನುವಂತಹ ಟೆನ್ಷನ್ ಕೂಡ ಈಗ ಶುರುವಾಗಿದೆ. ಸಿದ್ದು ಹಾಗೆ ಡಿಕೆ ಶಿವಕುಮಾರ್ ನಡುವೆ ಈಗ ಸಿಎಂ ಪಟ್ಟಕ್ಕಾಗಿ ಒಳಗೊಳಗೆ ಯುದ್ಧ ನಡೀತಾ ಇದ್ರು. ಈ ಮಧ್ಯ ಒಂದು ಬಿಗ್ ರಿಪೋರ್ಟ್ ಬಂದಿರುವಂತದ್ದು. ನಾವು ಗೆಲ್ಲಲು ಆಡಳಿತ ವಿರೋಧಿ ಅಲೆ ನಾಂದಿ ಅಂತ ಹೇಳ್ತಾ ಇರುವಂತದ್ದು. 2028ಕ್ಕೆ ಕಾಂಗ್ರೆಸ್ ಪಕ್ಷ ಕಲಾಸ ಆಗುತ್ತಾ? ಆಡಳಿತ ಕಲಾಸ ಆಗುತ್ತಾ? ಬಿಜೆಪಿ ಜೆಡಿಎಸ್ಗೆ ಆಡಳಿತ ಹೋಗುತ್ತಾ ಅನ್ನುವಂತಹ ಟೆನ್ಷನ್ ಈಗ ಶುರುವಾಗಿದೆ. ಯಾರ್ಯಾರು ಗೆಲ್ಲಬಹುದು, ಯಾರ್ಯಾರು ಸೋಲ್ಬಹುದು? ಸಿಎಂ ಹಾಟ್ ಸೀಟ್ಗಾಗಿ ಸಿದ್ದು ಡಿಕೆ ಶಿವಕುಮಾರ್ ಅವರ ನಡುವೆ ಈಗ ಫೈಟ್ ಇದೆ. ಈ ಮಧ್ಯೆವೇ ಈ ಒಂದು ಬಿಗ್ ರಿಪೋರ್ಟ್ ಬಂದಿರುವಂತದ್ದು. ಹೈಕಮಾಂಡ್ಗೆ ಕೂಡ ಈ ಒಂದು ವರದಿ ಸಲ್ಲಿಕೆಯಾಗಿದೆ. 2028ಕ್ಕೆ ಕಾಂಗ್ರೆಸ್ ಪಕ್ಷ ಏನಾಗುತ್ತೆ? 224ರಲ್ಲಿ ಬರೋಬ್ಬರಿ 140 ಶಾಸಕರಿದ್ದಾರೆ. 2028ಕ್ಕೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಟೆನ್ಷನ್ ಕೂಡ ಈಗ ಕಾಂಗ್ರೆಸ್ಗೆ ಶುರುವಾಗಿದೆ. ಈ ಹೊತ್ತಲ್ಲೇ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಅಂತ ಕೂಡ ವರದಿಯಾಗಿದೆ. ಎರಡ್ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗುತ್ತೆ? ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನಿರಲಿದೆ? ಯಾರು ಗೆಲ್ತಾರೆ? ಈಗಿರುವಂತಹ ಕಾಂಗ್ರೆಸ್ ಶಾಸಕರು ಕೂಡ ಸೋಲುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಬಿಗ್ ರಿಪೋರ್ಟ್ ಈಗ ಹೈಕಮಾಂಡ್ಗೆ ಸೇರಿರುವಂತದ್ದು. ಹೈಕಮಾಂಡ್ ಕೈಗೆ ಈ ಒಂದು ವರದಿ ಸೇರಿದೆ. ಕಾಂಗ್ರೆಸ್ ಪಕ್ಷ ಸೋಲೋದಕ್ಕೂ ಗೆಲ್ಲೋದಕ್ಕೂ ಇರುವಂತಹ ವ್ಯತ್ಯಾಸ ಏನು? ಹೇಗೆ ಗೆಲ್ಲಬಹುದು ಅಥವಾ ಯಾವ ಕಾರಣಕ್ಕೆ ಸೋಲಬಹುದು ಅನ್ನುವಂತಹ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದೆ ಹೈಕಮಾಂಡ್. 2028ಕ್ಕೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತ ಟೆನ್ಷನ್ ಈಗ ಹೈಕಮಾಂಡ್ಗೆ ಶುರುವಾಗಿದೆ. ಕೈನ ಹೈಕಮಾಂಡ್ಗೆ ಈ ಒಂದು ಟೆನ್ಷನ್ ಶುರುವಾಗಿದೆ. ನಾವು ಗೆಲ್ಲಲು ಆಡಳಿತ ವಿರೋಧಿ ಅಲೆ ನಾಂದಿ ಅಂತ ಹೇಳ್ತಾ ಇದೆ. ಕಾದು ನೋಡಬೇಕು 2028ಕ್ಕೆ ಕಾಂಗ್ರೆಸ್ ಏನಾಗುತ್ತೆ, ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನಿದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಭಾರಿ ಹವಾ ಇದೆ. ಒಳ್ಳೊಳ್ಳೆ ನಾಯಕತ್ವದ ಗುಣ ಇರುವಂತಹ ಶಾಸಕರು ಇದ್ದಾರೆ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಹುದ್ದೆಗಾಗಿ ಈಗಾಗಲೇ ಡಿಸಿಎಂ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಈಗ ಆಂತರಿಕ ಕಚ್ಚಾಟ ಇದೆ.